ಬಾಗೇಪಲ್ಲಿಯ ಶಾಸಕರ ಗೃಹ ಕಚೇರಿಗೆ ಭೇಟಿ ನೀಡಿದ್ದ ಶಾಸಕ ಸುಬ್ಬಾರೆಡ್ಡಿ ತಮ್ಮನ್ನ ಭೇಟಿಯಾಗಲು ಬಂದ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಇಡೀ ದಾಳಿಯ ಬಗ್ಗೆ ಮಾತನಾಡಿದಾಗ ಧೈರ್ಯ ತುಂಬುವ ಕೆಲಸ ಮಾಡಿದ್ರು. ನಿಮ್ಮ MLA ಇರೋ ತನಕ ನೀವ್ಯಾವತ್ತು ಅಂಜೋ ಕೆಲಸನೇ ಮಾಡಬಾರ್ದು. ಯಾಕಂದ್ರೆ ನಿಮ್ಮ MLA ಯಾವತ್ತು ನಿಯತ್ತಾಗಿರ್ತಾನೆ. ಪ್ರಾಣ ಹೋದ್ರು ಮೋಸ ಮಾಡೋದು ಮತ್ತೆ ಬೇರೆ ತರ ರಾಬರಿ ಮಾಡೋಂಥ ಕೆಲಸ ಅಂತೂ ಮಾಡಲ್ಲ ಅನ್ನೋ ಮಾತು ನಮ್ಮ ಕಾರ್ಯಕರ್ತರಿಗೆ. ಜನರ ನಡುವೆ ಇರುವ ಶಾಸಕರು ಇಡೀ ಅಧಿಕಾರಿಗಳ ವಿಚಾರಣೆಯಲ್ಲಿ ಸತತ 22 ಗಂಟೆ ಎದುರಿಸಿದ್ದಾರೆ. ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ನೀಡಿದ್ದೇನೆ. ವಿಚಾರಣೆಗೆ ಸೂಕ್ತವಾಗಿ ಸ್ಪಂದಿಸಿದ್ದೇನೆ. ಇಡೀ ತನಿಖೆ ಮಾನಸಿಕ ಹಿಂಸೆ ಎಂದು ನನಗೇನು ಅನ್ನಿಸಿಲ್ಲ. ಅಧಿಕಾರಿಗಳು ಅವರ ಕೆಲಸ ಅವರು ಮಾಡಿದ್ದಾರೆ. ಇಡೀ ಅಧಿಕಾರಿಗಳ ತನಿಖೆಯ ಉದ್ದೇಶ ವಿದೇಶಗಳಲ್ಲಿ ಬಂಡವಾಳ ಹಾಕಿರುವ ಬಗ್ಗೆಯೇ ಇತ್ತು. ಅದನ್ನ ನಾನು ಸ್ಪಷ್ಟವಾಗಿಯೇ ನಿರಾಕರಿಸಿದ್ದೇನೆ ಎಂದರು. ವಿದೇಶಗಳಲ್ಲಿ ನಾನು ₹1 ಬಂಡವಾಳ ಹೂಡಿದ್ದರೂ ನಾನು ಸಂಪಾದಿಸಿರುವ ಇಡೀ ಆಸ್ತಿಯನ್ನ ಸರ್ಕಾರಕ್ಕೆ ಬರೆದುಕೊಡಲು ಸಿದ್ಧನಿದ್ದೇನೆ ಎಂದರು. ನಾನು ಸ್ವಚ್ಛವಾಗಿರುವ ಕಾರಣ ಯಾವ ತನಿಖೆಗೂ ಹೆದರುವುದಿಲ್ಲ ಎಂದರು. ದಾಳಿಯ ಹಿಂದೆ ಬಿಜೆಪಿ, JDS ಅಥವಾ ಮತ್ಯಾರಾದರೂ ಪಿತೂರಿ ಇದೆ ಎಂದು ಸದ್ಯಕ್ಕೆ ನನಗೆ ಅನ್ನಿಸುತ್ತಿಲ್ಲ. ಇಡಿ ಒಂದು ಸ್ವತಂತ್ರ ತನಿಖಾ ಸಂಸ್ಥೆ. ಅವರ ಕೆಲಸ ಅವರು ಮಾಡಿದ್ದಾರೆ ಎಂದರು. ಯಾವುದೋ ಒಂದು ಫೇಕ್ ಡಾಕ್ಯುಮೆಂಟ್ ಅವರೇ ಕ್ರಿಯೇಟ್ ಮಾಡಿಕೊಂಡು ಬಂದು ನಮ್ಮ ಮನೆ ಸರ್ಚ್ ಮಾಡಿದ್ದಾರೆ. ನಮ್ಮದು, ನಮ್ಮ ಬಾವಮಯ್ಯದು, ನಮ್ಮ ಅಕೌಂಟೆಂಟ್ದು, ನಮ್ಮ ಆಫೀಸು 4 ಜಾಗಗಳಲ್ಲಿ ತಪಾಸಣೆ ಮಾಡಿದ್ದಾರೆ. ಆದರೆ ಅವ್ರು ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ವಿದೇಶಿ ವ್ಯವಹಾರವಾಗಲಿ, ನಮ್ಮ ಸಮಸ್ಯೆಯಲ್ಲಿ ಯಾವುದೇ ಒಂದು ನಿಯಮ ಬಾಹಿರವಾಗಂಥ ಒಂದು ಕೆಲಸ ಆಗಲಿ ಯಾವುದು ಅವ್ರ ಸರ್ಚಿಂದ ನೋಡ್ದಾಗ ಕಂಡು ಬರಲಿಲ್ಲ. ಅವ್ರಿಗೂ ನಮಗೆ ಕೆಲವು ಅವ್ರಿಗೆ ಏನು ಡೌಟ್ಫುಲ್ ಇತ್ತು, ಕೆಲವು ಕಾಗದ ಪತ್ರಗಳನ್ನು ತಗೊಂಡು 14ನೇ ತಾರೀಕು ED ಆಫೀಸಿಗೆ ಬರಬೇಕು ಅಂತ ಹೇಳಿದ್ದಾರೆ. ನಾನು 14ನೇ ತಾರೀಕು ಅವ್ರಿಗೆ ಭೇಟಿ ಮಾಡಿ ನನ್ನಲ್ಲಿರುವಂಥ ಸತ್ಯಾಂಶವನ್ನು ಅವ್ರು ತಿಳಿಸುವಂಥ ಕೆಲಸ ಮಾಡ್ತೀನಿ. ನಾನು ಬೇರೆಯವ್ರ ಥರ BJP ಅವ್ರು ಮಾಡಿಸಿದ್ರು ಇನ್ನೊಬ್ಬರು ಮಾಡಿ ನಾನೇ ಅಲ್ಲಲ್ಲ. ಅದೊಂದು ED ತನಿಖಾ ಸಮಸ್ಯೆ ಮಾಡಲಿ, ನಷ್ಟ ಆಗಿದೆ ಅಂದರೆ ನಾನು ಸತ್ತಿನಾಗಿದ್ದರೆ ನಾನು ಸತ್ತಿನಾಗ ಹೊರಗಡೆ ಬರ್ತೀನಿ. ನಾನಂತ EDಗೆ ಆಗಲಿ ಯಾವುದಕ್ಕಾಗಲಿ ನಾನಂತ ಇಂಜಿನಿಯರ್ ಪ್ರಶ್ನೆಯಲ್ಲಿ ಯಾರು ಬೇಕಂದ್ರೂ ತನಿಖೆ ಮಾಡ್ಬೋದು, ಯಾರು ಬೇಕಂದ್ರೂ ಏನು ಬೇಕಂದ್ರೂ ಮಾಡ್ಬೋದು. ನಾನು ಎಲ್ಲದಕ್ಕೂ ಸದಾ ಸಿದ್ಧನಿರ್ತೀನಿ. ನಾನೊಬ್ಬ ಉದ್ಯಮಿ. ವರ್ಷಕ್ಕೆ 130 ಕೋಟಿ ವ್ಯವಹಾರವನ್ನ ಕಾನೂನುಬದ್ಧವಾಗಿಯೇ ಮಾಡುತ್ತಿದ್ದೇನೆ. ಇದನ್ನ ಅಫಿಡವಿಟ್ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿದ್ದೇನೆ. ನಮ್ಮ ಮತ್ತು ನಮ್ಮ ಮಕ್ಕಳಿಗಾಗಿ ಐಷಾರಾಮಿ ಕಾರುಗಳನ್ನ ಹೊಂದುವುದು ತಪ್ಪೇ? ಮಾಧ್ಯಮಗಳು ಅದನ್ನ ವೈಭವೀಕರಿಸುವುದು ಸರಿಯಲ್ಲ ಎಂದರು. ವೀರಸ್ವಾಮಿ ರಂಗಸ್ವಾಮಿ ಎಂಬುವರು 1 ತಿಂಗಳ ಹಿಂದೆಯೇ ನನ್ನ ಬಗ್ಗೆ ನಕಲಿ ದಾಖಲೆ ಸೃಷ್ಟಿಸಿರುವುದು ಸ್ನೇಹಿತರೊಬ್ಬರ ಮೂಲಕ ತಿಳಿದಿತ್ತು. ಅಂದೇ ಬೆಂಗಳೂರು ಉತ್ತರ ಸೈಬರ್ ಕ್ರೈಂ ಠಾಣೆಗೆ ದೂರು ನೀಡಲಾಗಿತ್ತು. ಆದರೆ ನಿರ್ದಿಷ್ಟ ವ್ಯಕ್ತಿಯ ಹೆಸರು, ವಿಳಾಸವಿಲ್ಲದೆ ದೂರು ಸ್ವೀಕರಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ರು. ಸತ್ಯಾಸತ್ಯತೆ ತಿಳಿಯದೆ ನಕಲಿ ದಾಖಲೆ ಹಿನ್ನೆಲೆಯಲ್ಲಿ ಇಡೀ ದಾಳಿ ಮಾಡಿರುವುದು ಸ್ವಲ್ಪ ಆತುರದ ಕ್ರಮ ಇರಬಹುದು. ಸರ್ಕಾರಕ್ಕೆ ಮೋಸ ಮಾಡುವುದಿಲ್ಲ. ಸುಳ್ಳು ಪ್ರಮಾಣ ಪತ್ರಗಳನ್ನು ಸಲ್ಲಿಸುವ ಉದ್ದೇಶವೂ ನನಗಿಲ್ಲ ಎಂದರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ.